ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇದು ಸೆಕೆಂಡ್ ಬಾಟಲ್ ತಗೊಂಡಿರೋದು. ಚೆನ್ನಾಗಿ ರಿಸಲ್ಟ್ ಬಂತು. ಹೇರ್ ಫಾಲ್ ಸ್ವಲ್ಪ ಕಡಿಮೆ ಆಗಿದೆ. ಹಾಗೆ ಹೇರ್ ಗ್ರೋತ್ ಕೂಡ ಆಗಿದೆ. ನನಗಂತೂ ತುಂಬಾನೇ ಹೇರ್ ಫಾಲ್ ಆಗ್ತಿತ್ತು. ಈ ಆಯಿಲ್ನ ಯೂಸ್ ಮಾಡಿದಾಗಿಂದ ಹೇರ್ ಫಾಲ್ ತುಂಬ ಕಡಿಮೆ ಆಗಿದೆ. ಇದನ್ನ ಹಚ್ಕೊಂಡು ಡಸ್ಟ್ಗೂ ಹೋಗೋ ಆಗಿಲ್ಲ. ಹೊರಗಡೆ ಓಡಾಡ್ತೀವಲ್ಲ, ಅದಕ್ಕೆ ನಾನು ಮಾರ್ನಿಂಗ್ ಟೈಮೆಲ್ಲ ಹಚ್ಚೋದಿಲ್ಲ. ನೈಟ್ ಹಚ್ಕೊಂಡ್ಬಿಟ್ಟು ಬೆಳಗ್ಗೆ ತಲೆಸ್ನಾನ ಮಾಡ್ಕೊಳಕ್ಕೆ ಹೇಳಿದ್ರು. ಆದರೆ ನಾನು ರಾತ್ರಿ ಹಚ್ಕೊಳ್ಳೋದು ಮರ್ತೋಗ್ಬಿಟ್ಟೆ. ಅದೇನಾದರೂ ಮಿಸ್ ಆಗಿಬಿಟ್ರೆ ಬೆಳಗ್ಗೆ ತಲೆ ಸ್ನಾನಕ್ಕೂ ಒಂದು 15 ಮಿನಿಟ್ ಮುಂಚೆನೇ ಹಚ್ಕೊಂಡು ಆಮೇಲೆ ತಲೆ ಸ್ನಾನ ಮಾಡ್ಬೋದು. ನಾನು ಹೇಗೂ ಇವತ್ತು ತಲೆ ಸ್ನಾನ ಮಾಡಬೇಕಿತ್ತಲ್ವ ಅಂತೇಳಿ ಮಾರ್ನಿಂಗೇ ಆಯಿಲ್ನ ಹಚ್ಕೋತಿದ್ದೀನಿ. ಆಯಿಲ್ನ ನಾವು ಹೇರ್ಗೆ ಅಪ್ಲೈ ಮಾಡಬೇಕಾದ್ರೆ ಸ್ಕ್ಯಾಲ್ಪಿಗೆಲ್ಲ ನೀಟಾಗಿ ಫಿಂಗರ್ಸಲ್ಲಿ ಅಪ್ಲೈ ಮಾಡ್ಕೋಬೇಕಾಗುತ್ತೆ. ಸ್ಕ್ಯಾಲ್ಪಿಗೆಲ್ಲ ಸ್ವಲ್ಪ ಮಸಾಜ್ ಮಾಡಬೇಕು. ಹೀಗೆ ಮಾಡೋದ್ರಿಂದ ನಮ್ಮ ಹೇರ್ ತುಂಬಾ ಗ್ರೋತ್ ಆಗುತ್ತೆ. ಆಯಿಲ್ ಅಂತೂ ನನಗೆ ತುಂಬಾ ಚೆನ್ನಾಗಿ ಸೆಟ್ ಆಗಿದೆ. ಇದು ಶನಿವಾರದ ಮಾರ್ನಿಂಗ್ ವ್ಲಾಗ್ ಆಗಿರುತ್ತೆ. ನಾನು ಶನಿವಾರದ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆ ಎದ್ಬಿಟ್ಟು ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ತುಂಬಾ ಚಳಿ ಇದೆ, ಅದಕ್ಕೇ ಕಾಫಿ ಕುಡಿತಿದ್ದೀನಿ. ನಾನು ಈ ನಡುವೆ ಕಾಫಿ ಕುಡಿಯೋದನ್ನ ಬಿಟ್ಬಿಟ್ಟಿದ್ದೀನಿ. ಕಾಫಿ ಕುಡಿತಿರ್ಲಿಲ್ಲ ಖಾಲಿ ಹೊಟ್ಟೆಗೆ. ಇವತ್ತು ಚಳಿ ಇರೋದ್ರಿಂದ ಕಾಫಿ ಕುಡಿಯೋಣ ಅಂತ ಹೇಳ್ಬಿಟ್ಟು ಮಾಡಿಕೊಂಡು ಹಾಗೆಯೇ ಮಕ್ಕಳಿಗೆ ಹಾಲನ್ನ ಕಾಯಿಸಿಟ್ಬಿಟ್ಟು ನೆಲ ಎಲ್ಲ ಒರೆಸ್ಕೊಂಡು ಹಾಗೆಯೇ ಹೊರಗಡೆ ಎಲ್ಲ ಕ್ಲೀನ್ ಮಾಡಿ ಹೊಸ್ಲೆಲ್ಲ ತೊಳೆದು ತುಳಸಿ ಕಟ್ಟೆ ಇತ್ತಲ್ವ ಅದನ್ನು ಕೂಡ ತೊಳ್ಕೊಂಡೆ. ಇವತ್ತು ಶನಿವಾರ ಆಗಿರೋದ್ರಿಂದ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಬೇಕು. ಹಾಗೆಯೇ ದೇವರನ್ನ ಪೂಜೆ ಮಾಡೋ ವಸ್ತುಗಳನ್ನೆಲ್ಲ ತೊಳೆದಿಡಬೇಕಿತ್ತು. ಎಲ್ಲ ತೊಳೆದಿಟ್ಬಿಟ್ಟು ಆಮೇಲೆ ಸ್ನಾನ ಮಾಡ್ಕೊಳ್ಳೋಣ ಅಂಥೇಳಿ ನನ್ನ ಮಕ್ಕಳನ್ನ ಎಬ್ಬರಿಸ್ತಿದ್ದೆ. ಅವ್ರು ಚೆನ್ನಾಗಿ ಮಲಗಿಬಿಟ್ಟಿದ್ದಾರೆ. ಅವ್ರಿಗೆ ಇವತ್ತು ಸ್ಕೂಲ್ ರಜಾ ಅಲ್ವಾ. ಯಾವಾಗಲೂ ಪೂರ್ತಿ ಹೆಸ್ರಲ್ಲಿ ಕರೆಯೋಕ್ಕಾಗಿಲ್ಲ ಅಂತೇಳ್ಬಿಟ್ಟು ಇವ್ರಿಗೆ ಮುದ್ದಾಗಿ ಒಂದು ಹೆಸರನ್ನ ಇಟ್ಟಿದ್ದೀವಿ ಇಬ್ಬರಿಗೂ. ಬಾಯ್ಗೆ ಬಿಂಟು, ಹಾಗೆಯೇ ಗರ್ಲ್ಗೆ ಬಿನ್ನಿ ಅಂತೇಳಿ. ನಾವು ಯಾವಾಗಲೂ ಮನೆಯಲ್ಲೆಲ್ಲ ಕರೆಯೋದು ಹಾಗೆಯೇ. ಅವ್ರಿಗೆಲ್ಲ ಸ್ನಾನ ಮಾಡಿಸಿ ಹಾಗೆಯೇ ನಾನು ಸ್ನಾನ ಮುಗಿಸ್ಕೊಂಡು ದೇವ್ರ ಪೂಜೆ ಮಾಡೋಣ ಅಂತೇಳಿ ಎಲ್ಲ ರೆಡಿ ಮಾಡ್ಕೋತಿದ್ದೀನಿ. ಕೆಲ್ಸಕ್ಕೆ ಬೇರೆ ಹೋಗಬೇಕಲ್ವ, ಟೈಮ್ ಆಗುತ್ತೆ. ಅವ್ರಿಗೆ ಇವತ್ತು ರಜಾ ಕೊಟ್ಟಿದ್ದಾರೆ. ಅವ್ರು LKG ಅಲ್ವಾ, ಅದಕ್ಕೆ ಸ್ಯಾಟರ್ಡೇನೂ ಅವ್ರಿಗೆ ರಜಾ ಇರುತ್ತೆ. ಸಂಡೇ ನಾರ್ಮಲ್ ಎಲ್ಲರಿಗೂ ರಜಾ ಅಲ್ವಾ, ಅದಕ್ಕೆ ಆರಾಮಾಗಿ ಮಲಗಿದ್ರು ಅವರು. ಪೂಜೆ ಎಲ್ಲ ಮುಗಿಸ್ಕೊಂಡೆ. ಹಾಗೆಯೇ ನಮ್ಮ ಶಾಪಲ್ಲೂ ಕೂಡ ನಾನೇ ಪೂಜೆ ಮಾಡಬೇಕು. ಡೈಲಿ ನಾನೇ ಪೂಜೆ ಮಾಡೋದು. ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ಅಲ್ಲೂ ಕೂಡ ದೇವ್ರ ಸಾಮಾನೆಲ್ಲ ತೊಳ್ಕೊಬೇಕಾಗುತ್ತೆ. ಬೇಗನೆ ಹೋಗಬೇಕು. ಮತ್ತು ಸಂಜೆ ನಾವು ಹಾಸ್ಪಿಟಲ್ಗೆ ಹೋಗಿದ್ವಿ. ಯಾಕೆ ಹಾಸ್ಪಿಟಲ್ಗೆ ಹೋಗಿದ್ವಿ ಅಂತ ಹೇಳ್ಬಿಟ್ಟು ಹಾಗೆ ವಿಡಿಯೋನ ಫುಲ್ ನೋಡಿ ಗೊತ್ತಾಗುತ್ತೆ, ಹೇಳ್ತೀನಿ. ನನ್ನ ಮಕ್ಕಳಿಗಿಬ್ರಿಗೂ ಸ್ಕ್ಯಾಲ್ಪ್ ಸೋರಿಯಾಸಿಸ್ ಅಂತ ಹೇಳ್ಬಿಟ್ಟು ಆಗಿದೆ. ಅಂದರೆ ಫಸ್ಟ್ ಇದು ಡ್ಯಾಂಡ್ರಫ್ ಥರ ಆಗುತ್ತೆ. ನಮ್ಗೆ ಗೊತ್ತೇ ಆಗೋದಿಲ್ಲ. ನಾವು ನಾರ್ಮಲ್ ಡ್ಯಾಂಡ್ರಫ್ ಅಂದ್ಕೊಂಡು ನಾವು ಸುಮ್ಮನೆ ಇರ್ತೀವಿ. ಬಟ್ ಅದು ಆಗ್ತಾ 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 ಡ್ಯಾಂಡ್ರಫ್ ಒಂದು ಸ್ವಲ್ಪ ಉದುರ್ತಾ ಹೇರು ಕೂಡ ಉದುರೋಗ್ಬಿಟ್ಟಿದೆ. ಫಸ್ಟು ನನ್ನ ಮಗನಿಗಾಗಿತ್ತು. ಅವನಿಗೆ ಫುಲ್ ವಾಸಿ ಆಯಿತು. ಈಗ ಇವಳಿಗಾಗಿದೆ. ಅವನಿಗೆ ಫುಲ್ಲು ಅಲ್ಲಿ ಹೇರ್ ಉದುರಿತ್ತಲ್ವ, ಆ ಜಾಗದಲ್ಲೆಲ್ಲ ಅವನಿಗೆ ಹೇರ್ ಆಲ್ರೆಡಿ ಬಂದಿದೆ. ನಾವು ಹಾಸ್ಪಿಟ್ಲಲ್ಲೆಲ್ಲ ತೋರಿಸಿದ್ವಿ, ಏನೂ ಕಡಿಮೆ ಆಗಲಿಲ್ಲ. ಹಾಸ್ಪಿಟ್ಲಲ್ಲಿ ಸ್ಕಿನ್ ಕೇರ್ ಡಾಕ್ಟರ್ ಹತ್ರ ಮೊದಲು ತೋರಿಸಿದ್ವಿ, ಆದರೆ ಅಲ್ಲಿ ಏನೂ ಕಡಿಮೆ ಆಗಲಿಲ್ಲ. ಯಾರೋ ನಮ್ಮ ಫ್ರೆಂಡ್ಸು ಸಜೆಸ್ಟ್ ಮಾಡಿದ್ರು ಆಯುರ್ವೇದಿಕ್ ಹಾಸ್ಪಿಟ್ಲಲ್ಲಿ ತೋರಿಸಿ ಬೇಗ ವಾಸಿ ಆಗುತ್ತೆ ಅಂತೇಳಿ. ಅದಕ್ಕೆ ಆಯುರ್ವೇದಿಕ್ ಹಾಸ್ಪಿಟಲ್ಗೆ ಅಲ್ಲಿ ನಾವು ಹೋದಾಗ ಡಾಕ್ಟ್ರು ನಮಗೆ ಶಾಕಿಂಗ್ ನ್ಯೂಸೇ ಅಂತಲೇ ಹೇಳ್ಬೋದು. ಅಂದರೆ ಇಷ್ಟೊಂದು ಚಿಕ್ಕ ಮಕ್ಕಳಿಗೆ ಯಾರಿಗೂ ಈ ಥರ ನಾನು ನೋಡೇ ಇಲ್ಲ. ಇದೇ ಫಸ್ಟ್ ಟೈಮ್ ನೋಡ್ತಿರೋದು. ಸ್ವಲ್ಪ ಏಜ್ ಆಗಿರೋರಿಗೆ ಬರುತ್ತೆ, ಬಟ್ ಚಿಕ್ಕ ಮಕ್ಕಳಿಗೆ ಇದೇ ಫಸ್ಟ್ ಟೈಮ್ ನೋಡ್ತಿರೋದು ಅಂತ ಹೇಳಿ ಡಾಕ್ಟ್ರೇ ಅಂದರು. ಹೇಗೋ ಬೇಗ ನೋಡ್ಕೊಂಡಿದ್ದೀರಾ, ಇಲ್ಲಾಂದರೆ ಇದು ಸ್ಕಿನ್ಗೂ ಕೂಡ ಸ್ಪ್ರೆಡ್ ಆಗುತ್ತೆ. ಬೇಗ ನೋಡ್ಕೊಂಡಿರೋದಕ್ಕೆ ಟ್ರೀಟ್ಮೆಂಟ್ ಇದೆ, ಸಿಗುತ್ತೆ. ಬಟ್ ಸ್ವಲ್ಪ ಲೇಟ್ ಆಗುತ್ತೆ. ಯಾಕಂದರೆ ಹೇರ್ ಎಲ್ಲ ಗ್ರೋತ್ ಆಗಬೇಕಲ್ವಾ, ಹೇರೆಲ್ಲ ಉದುರಿದೆ ಅಲ್ವಾ, ಬರುತ್ತೆ ಹೇರು, ಬಟ್ ಲೇಟ್ ಆಗುತ್ತೆ ಅಂತ ಹೇಳಿದ್ರು. ಫಸ್ಟ್ ನನ್ನ ಮಗನಿಗೇ ಆಗಿದ್ದು. ಇವ್ನಿಗೆ ಅಲ್ಲಿ ತೋರಿಸಿದ್ಮೇಲೆ ಫುಲ್ಲು ಕ್ಲಿಯರ್ ಆಗಿ ಈಗ ಹೇರ್ ಎಲ್ಲ ಗ್ರೋತ್ ಆಗಿದೆ. ಅಲ್ಲಿ ಖಾಲಿ ಜಾಗ ಇಲ್ಲ, ಹೇರ್ ಎಲ್ಲ ಬಂದಿದೆ ಅವನಿಗೆ. ಇದಕ್ಕೆ ತುಂಬಾ ಕಾರಣಗಳಿದೆ ಅಂತ ಹೇಳಿದ್ರು ಡಾಕ್ಟ್ರು. ಏನು ಅಂತೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಎಲ್ರಿಗೂ ಬಾಯ್.